ಲೈನ್ ಮಾಡಿ ಸೈಡ್ ಇಟ್ಕೊಂಡು ಮೇಲೆ ಗಟ್ಟೆ ಪಂಚಗಳನ್ನ ಸೈಡ್ ಇಟ್ಕೊಂಡು ಮೇಲೆ ಗಟ್ಟೆ ಗಂಡು ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ನಿಮ್ಗೆಲ್ಲ ಮಕ್ಕಳಿಲ್ವಾ? ನಿಮ್ಗೆಲ್ಲ ಎಲ್ಲರಿಗೂ ಮಕ್ಕಳಿದ್ದಾರೆ. ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ನೀವೆಲ್ಲ ಪ್ರಪಂಚ ಎಲ್ಲ ವರ್ಷಕ್ಕೆ 6 ತಿಂಗಳು ಇವಾಗ ಇಡೀ ಪ್ರಪಂಚದಲ್ಲೇ ಇರ್ತೀರಿ, 6 ತಿಂಗಳು ಭಾರತ ದೇಶದಲ್ಲಿ ಇರ್ತೀರಿ. ಆದರೆ ನೀವು ಮೋದಿ ಅವರೇ ನಿಮ್ಗೆ ಮಕ್ಕಳಿಲ್ಲ, ಅದಕ್ಕೆ ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದೀರಿ. ನಿಮ್ಗೆ ಏನಾದ್ರೂ ಮಕ್ಕಳು ಇದ್ದಿದ್ರೆ ಅದ್ರ ಭಯ ಏನು, ಅದ್ರ ಪ್ರೀತಿ ಏನು, ಅವ್ರಿಗೆ ಏನ್ ತೊಂದರೆ ಆಗ್ತಾ ಇತ್ತು ಅರ್ಥ ಆಗ್ತಾ ಇತ್ತು. ಮುಂದಿನ ದಿನಗಳಲ್ಲಿ ಭಾರತ ದೇಶ ನಮ್ಮ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಅವರು ಪ್ರಧಾನಿ ಆಗುವುದು ಗ್ಯಾರಂಟಿ. ನೀವು ನೋಡಿದ್ರೆ ಎಲ್ಲ ನೋಡಿದಿರಿ ಟಿವಿದಲ್ಲಿ. ಪಾಪ ಅವ್ರ ಮೂಗಲ್ಲಿ ರಕ್ತ ಬಂದಂಗ ಹೊಡೆದಿದ್ದಾರೆ ಪೊಲೀಸ್ ಅವರು. ಅವ್ರ ಬಟ್ಟೆ ನೋಡ್ಬೇಕಾಗಿತ್ತು ನೀವು. ಅವ್ರ ತಾತ, ಅವ್ರ ಅಜ್ಜ, ಅವ್ರ ಅಪ್ಪ ಎಲ್ಲ ಪ್ರಧಾನಮಂತ್ರಿಗಳೇ. ಇವಾಗ ಅವರು ಬಂಗಾರ ಸ್ಪೂನಲ್ಲಿ ಊಟ ಮಾಡಬಹುದು. ಅವರು ಇವಾಗ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ನಾವೆಲ್ಲ ನರೇಂದ್ರ ಮೋದಿ ಅವರನ್ನ ಗಮನಿಸಬೇಕು. ದಯವಿಟ್ಟು ಎಲ್ಲ ಇಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳು ಬಂದಿದ್ದಾರೆ. ಸರ್ವನಾಶ ಮಾಡೋ ಕಡೆ ಬಿಜೆಪಿ ಕೇಂದ್ರಾಡಳಿತ ಸರ್ಕಾರ ತನ್ನ ಕಾರ್ಯವೈಖರಿಯನ್ನು ತೋರಿಸ್ತಾ ಇದೆ. ಅದನ್ನು ಖಂಡಿಸೋದಕ್ಕೆ ಕೇಂದ್ರದ ಆಡಳಿತದಲ್ಲಿರುವಂತ ಬಿಜೆಪಿ ಸರ್ಕಾರ ಇವತ್ತು ದೆಹಲಿಯಲ್ಲಿ ಜಂತರ್ ಮಂತರ್ ಬಳಿಯಲ್ಲಿ ನಡೀತಾ ಇರುವಂತಹ ವಿದ್ಯಾರ್ಥಿಗಳ ನೀಟ್ ಅಕ್ರಮ ವ್ಯವಸ್ಥೆ ಏನಾಗಿದೆ ವಿದ್ಯಾರ್ಥಿಗಳ ವಿರುದ್ಧವಾಗಿ ಅದನ್ನು ಖಂಡಿಸೋದಕ್ಕೆ ಬಿಟ್ಟು ಜಂತರ್ ಮಂತರ್ ಬಳಿಯಲ್ಲಿ ಒಂದು ಹೋರಾಟವನ್ನು ಹತ್ತಿಕ್ಕೋದಕ್ಕೆ ಇವತ್ತು ಸರ್ಕಾರ ಪೊಲೀಸ್ ಬಲಗಳನ್ನು ಬಳಸಿ ಅಮಾನವೀಯವಾಗಿ ಆ ಒಂದು ಅಮಾಯಕ ಮಕ್ಕಳ ಮೇಲೆ ನಡೆದಿರುವಂತಹ ಒಂದು ದಾಳಿಯನ್ನ ಎಲ್ಲ ಸಮಾನವಾಗಿರುವಂತಹ ಪ್ರಗತಿಪರ ಚಿತ್ರದಲ್ಲಿ ಇವತ್ತು ಖಂಡಿಸುವಂತಹ ಒಂದು ಅವಶ್ಯಕತೆ ಇದೆ. ಏನು ಶಿಕ್ಷಣ ವ್ಯವಸ್ಥೆಯನ್ನ ಅಂಬೇಡ್ಕರ್ ಅವರು ಶಿಕ್ಷಣ ಕ್ರಾಂತಿ ಹಾಗೂ ಸಂಘರ್ಷ ಅನ್ನುವಂತಹ ಒಂದು ಭೇದವಾದದೊಂದಿಗೆ ನಮಗೆ ಸಂವಿಧಾನವನ್ನು ನೀಡಿದರೆ ಅದನ್ನ ಆಗ ಒಂದು ಭದ್ರವಾಗಿರುವಂತಹ ಕೇಂದ್ರ ಸರ್ಕಾರ ಮಾಡಿದ್ದಾರೆ. ಈಗಾಗಲೇ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರು ನಿನ್ನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಟಿವಿ ಮಾಧ್ಯಮದಿಂದ ನೋಡಿದ್ವಿ. ಏನಂದ್ರೆ ನಾವೊಂದು ಮತ್ತೆ ರೀತಿಯಾಗಿ ಸಿಆರ್ಪಿಎಫ್ ಅನ್ನ ಬಳಸಿಕೊಂಡು ಯಾವ ರೀತಿ ಅಮಾನವೀಯವಾಗಿ ಕೃತ್ಯ ಮಾಡಿದಾರಂದ್ರೆ ಪೊಲೀಸರ ಲಾಠಿಗಳಿಗೆ ಮೊಳೆಯನ್ನ ಹೊಡೆದು ಆ ಒಂದು ಮೊಳೆಗಳನ್ನು ತಗೊಂಡೋಗ್ಬಿಟ್ಟು ಆ ಒಬ್ಬ ವಿದ್ಯಾರ್ಥಿ ಹೋರಾಟಗಾರರ ಮೇಲೆ ಧರ್ಮಗಳ ಮತ್ತೆ ಗಲಾಟೆ ಬಿಡಿಸಿ ಈ ದೇಶವನ್ನ ಅತಿ ಉನ್ನತ ದೇಶವನ್ನಾಗಿ ಮಾಡಿ ಬಡತನದಲ್ಲಿ ಮತ್ತು ನಿರುದ್ಯೋಗದಲ್ಲಿ ಕರುಣವಾಗಿ ಮಾಡುವುದೇ ಈ ಬಡಧರ್ಮ ಮತ್ತು RSS ಮತ್ತು ಬಿಜೆಪಿ ಉದ್ದೇಶ. ತಿಳ್ಕೊಳ್ಳಿ, ಇವಾಗ ಏನ್ ನಮ್ಮ 13-15 ವರ್ಷ ಹಿಂದೆ ಏನ್ ನಮ್ಮ ಮನಮೋಹನ್ ಸಿಂಗ್ ಸರ್ಕಾರ ಏನಿತ್ತು ಕಾಂಗ್ರೆಸ್ ಸರ್ಕಾರ, ಆ ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮ ಭಾರತ ದೇಶದ GDP ಸಿಗುತ್ತಾ 13% ಇತ್ತು. ಇವತ್ತು ನಮ್ಮ ದೇಶದ ಅಭಿವೃದ್ಧಿ ಆರ್ಥಿಕ GDP ಸಿಗುತ್ತಾ 7%. ನಾವು ಇವಾಗ 7% ಬಂದಿದೆ. ಉದ್ದೇಶ ಗೊತ್ತಾ? ಎಂಟೈರ್ ಪ್ರಪಂಚದಲ್ಲಿಯೇ ನಮ್ಮ ರೂಪಾಯಿ ಮೌಲ್ಯ ಕುಸಿದಿದೆ. ಎಂಟೈರ್ ಬಡತನದಿಂದ ನಗುವ ಪರಿಸ್ಥಿತಿ, ರೈತರು ಬಂದು ಆಗ್ತಾ ಇಲ್ಲ. ಹಾಗೆ ಇವಾಗ ಏನ್ ನಮ್ಮ ಮಕ್ಕಳು ಓದಿದ್ದಾರೆ, ಯಾರಿಗೂ ಕೂಡ ಉದ್ಯೋಗದಲ್ಲಿ ಒಂದು ಉದ್ಯೋಗ ಕೊಡಕ್ಕಾಗ್ತಾ ಇಲ್ಲ. ಏನೋ ನಮ್ಮ ಮೋದಿ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ನಿಮಗೆ ಎಂಟೈರ್ ವರ್ಗ ನಮ್ಮ ಸಿಸ್ಟಮ್ ಬ್ಲಾಕ್ ಮೇಲ್ ತಂದು ನಿಮಗೆ ಪ್ರತಿಯೊಂದು ಅಕೌಂಟ್ಗೆ 15 ಲಕ್ಷ ಆಗ್ತೀವಿ ಅಂದಿದ್ರು. ಹಾಗೆಯೇ ನಿಮಗೆ 1 ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿ ನಮ್ಮ ಉದ್ಯೋಗ ಏನೋ ನಮ್ಮ ಮಕ್ಕಳಿದ್ದಾರೆ ಅವರ ಉದ್ಯೋಗ ಕೊಡ್ತೀವಿ ಅಂತ ಆಗಿದೆ. ಸುಳ್ಳು ಹೇಳುವುದೇ ಬಿಜೆಪಿ ಸಿದ್ಧಾಂತ. ಈ ಮೋದಿ ಅವರಿಗೆ ನೀವು ಸ್ವಲ್ಪ ಕ್ರಿಮಿನಲ್ ಒಂದು ಮುಗಿಸಿರ್ತಕ್ಕಂಥವರಲ್ಲ. 3 ರಿಂದ 5 ಲಕ್ಷ ಆಗ್ತಾರೆ. ಎಲ್ಲ ಬಡ ಮಕ್ಕಳೆಲ್ಲ ರೈತರು ಎಷ್ಟು ಕಷ್ಟಪಟ್ಟು ಮಕ್ಕಳನ್ನ ಓದಿಸ್ತಾರೆ.
ಆ ಒಂದು ನೀಟ್ ಎಕ್ಸಾಮ್ಸ್ ಟೈಮಲ್ಲಿ ಇವರೆಲ್ಲ ಕೂಡ ಎಲ್ಲ ಪೇಪರ್ ಲೀಕ್ ಮಾಡಿ ಎಲ್ಲ ದುಡ್ಡಿರ್ತಕ್ಕಂಥ ಪೇಪರ್ನೆಲ್ಲ ಮಾರಿ ಇವತ್ತು ಈ ಎಂಟೈರ್ ದೇಶದಲ್ಲಿ ಮಕ್ಕಳಿಗೆ ಒಂದು ಕಂಟಕವಾಗುವಂತಹ ಒಂದು ಭವಿಷ್ಯಕ್ಕೆ ಇಲ್ಲದೆ ಮಾಡತಕ್ಕಂಥ ಒಂದು ಡೀಟೇಲ್ಸ್ ಅಂತ ಇರಬೇಕಾ ಬೇಡವಾದ ಅರ್ಥ ಮಾಡ್ತಾರೆ. ಆ ಜನರ ಮಂತ್ರದಲ್ಲಿ ಮಕ್ಕಳ ಮೇಲೆ ನೋಡ್ಬೇಕು ಹೆಂಗೆ ಹೊಡಿತಾ ಇರುತ್ತೆ. ಇವೆಲ್ಲ ಮನುಷ್ಯನ ಇವರು ನಿಜಕ್ಕೂ ಇವರಿಗೆ ಕಾನೂನಿನ ಮೇಲೆ ಸಂವಿಧಾನದ ಮೇಲೆ ಈ ದೇಶದ ಮೇಲೆ ಮಕ್ಕಳ ಮೇಲೆ ಗೌರವ ಇದ್ರೆ ಮೊದಲು ತನ್ನ ಮೇಲೆ ರಾಜೀನಾಮೆ ಕೊಡಿಸಬೇಕು. ಹಾಗೆ ನಮ್ಮ ಇವರು ಮೋದಿ ಕೂಡ ರಾಜೀನಾಮೆ ಕೊಡಬೇಕು. ಇವತ್ತು ನಿಜವಾದಂತ ಲೀಡರ್ ಆದ್ರೆ ಹಾಗೆ ಕೊಡಲ್ಲ. ಯಾಕಂದ್ರೆ ಇವರು ನಮ್ಗೆ ಹಿಂಸೆ ಕೊಡಬೇಕು, ಈ ದೇಶದಲ್ಲೇ ಹೊಡೆಯಬೇಕು. ಸೌಜನ್ಯವಿಲ್ಲದೆ ವರ್ತನೆ ಮಾಡಿರುವಂತಹ ಬಿಜೆಪಿ ಸರ್ಕಾರದ ಬಗ್ಗೆ ಅವರ ವಿರುದ್ಧ ಧಿಕ್ಕಾರವನ್ನು ಹೇಳುತ್ತಾ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಎಲ್ಲ ಸಂಘಟನೆಗಳು ನಿಜವಾಗ್ಲೂ ನಾವು ನೋಡ್ತಾ ಇದ್ದೀವಿ ವಿಡಿಯೋದಲ್ಲಿ ಅವರು ಮನುಷ್ಯತ್ವ ಇದೆಯಾ? ಚಿಕ್ಕ ಮಕ್ಕಳು ಅಳ್ತಾ ಇದ್ದಾರೆ, ನಿಮ್ಗೇನು ಕಣ್ಣು ಕಾಣಿಸ್ತಾ ಇಲ್ವಾ? ಹೆಂಗೇನು ನೋಡ್ಕೊಂಡು ಹಂಗೆ ಇದ್ದೀರಿ? ಅಲ್ಲ ನಿಮ್ಗೆ ಕನಿಷ್ಠ ಆದ್ರೂ ಸೌಕರ್ಯ ಇದ್ದಾರೆ ಮೋದಿ ಅವರೇ. ರಾಜೀನಾಮೆ ನೀಡಲೇಬೇಕು.